ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಂಜನಾಪುರ 10th ಬ್ಲಾಕಲ್ಲಿರುವಂಥ 20/30 ನಾರ್ತ್ ಸೈಟಲ್ಲಿ ಈಸ್ಟ್ ಮೇನ್ ಡೋರ್ ಕೊಟ್ಟು ಲಕ್ಸುರಿ ಆದಂಥ ಇಂಟೀರಿಯರ್ ಮಾಡಿರುವಂಥ ಹಾಗೂ ಲಿಫ್ಟ್ ಇರುವ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಮನೆ ಇದಾಗಿದ್ದು, ಈ ಮನೆ ನಾರ್ತ್ ಸೈಟಲ್ಲಿ ಮೀನ್ಸ್ ನಾರ್ತ್ ಮೇನ್ ಗೇಟ್ ಬಂದು ಈಸ್ಟ್ ಮೇನ್ ಡೋರ್ ಬಂದಿರುವಂಥ ವಿತ್ ಲಿಫ್ಟ್ ಇರುವ ಮನೆ ಇದಾಗಿದ್ದು, ಈ ಮನೆಯ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಬಾಟಮ್ ಟು ಟಾಪ್ ಈ ಒಂದು ಡಿಸೈನಲ್ಲಿ ಎಲಿವೇಶನ್ ಈ ರೀತಿ ಬಂದಿದ್ದು, ಫಸ್ಟ್ ಫ್ಲೋರಲ್ಲಿ ನಿಮಗೆ ಬಾಲ್ಕನಿ ಬರಲ್ಲ, ಡೋರ್ ಬರುತ್ತೆ. ಅದ್ರ ಮುಂದೆಗಡೆ ಸೇಫ್ಟಿಗೆ ಆ ರೀತಿ ಟಫನ್ ವಿತ್ ಎಸ್ಎಸ್ನ ಅಟ್ಯಾಚ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ವಾಲ್ ಕ್ಲಾಡಿಂಗ್ ಏನು ಕಾಣಿಸ್ತಾ ಇದೆ ಅದು ನ್ಯಾಚುರಲ್ ಸ್ಟೋನ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಈ ಕಡೆ ಬರ್ತಕ್ಕಂಥ ರೂಮ್ಗಳು ಮತ್ತು ಹಾಲೆಲ್ಲ ನಿಮಗೆ ವೆಂಟಿಲೇಷನ್ನು ತುಂಬಾ ಚೆನ್ನಾಗಿ ಬರುತ್ತೆ ಬಿಕಾಸ್ ಆಫ್ ರೋಡ್ ಸೈಡ್ ಇರುವಂಥ ವಿಂಡೋಗಳಾಗಿದ್ದು. ಸೊ ಮನೆಯ ಫ್ರಂಟ್ ಎಲಿವೇಶನ್ ಮತ್ತೊಮ್ಮೆ ತೋರಿಸೋದಾದರೆ ಈ ರೀತಿಯಾಗಿರುತ್ತೆ. ಸ್ಪಾಟ್ಲೈಟು, ಪೇಂಟಿಂಗ್ ಸ್ಟ್ರಕ್ಚರು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಮನೆಯ ಮುಂಭಾಗ ನೋಡೋದಾದರೆ ನಿಮಗೆ 30 ಫೀಟ್ಗಿಂತ ಜಾಸ್ತಿ ಇರುವಂಥ ವೈಡ್ ಆಗಿರುವಂಥ ಒಂದು ಟಾರ್ ರಸ್ತೆ ಇದಾಗಿದ್ದು, ಎರಡೂ ಕಡೆಯೂ ಕೂಡ ತೋರಿಸ್ತೀನಿ. ಇದು ಕಾರ್ನರಿಂದ 2ನೇ ಮನೆ ಆಗಿದ್ದು, ಹಾಗೂ ಈ ಮನೆಗೆ 80 ಫೀಟ್ ರೋಡಿಂದ ಜಸ್ಟ್ ಇಲ್ಲಿಗೆ ಕೇವಲ 200 ಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ಅಲ್ಲೇನು ನೋಡ್ತಾ ಇದ್ರೆ ಅದು 80 ಫೀಟ್ ರೋಡ್ ಆಗಿರುತ್ತೆ. ಅಂಜನಾಪುರ ಟು ಗೊಟ್ಟಿಗೆರೆ 80 ಫೀಟ್ ರೋಡ್ ಆಗಿರುತ್ತೆ. ಮತ್ತೊಮ್ಮೆ ನೋಡಿ, ವೈಡ್ ಆಗಿರುವಂಥ ಟಾರ್ ರಸ್ತೆ ಮನೆಯ ಮುಂಭಾಗ ಇದ್ದು, ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ಹಾಗೆ ಕಂಪ್ಲೀಟಾಗಿ ನಿಮಗೆ 4 MS ಗೇಟ್ ಕೊಟ್ಟಿದ್ದು, ಒಂದು ವಾಕ್ ಗೇಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗೇಟ್ ಎಲ್ಲ ಕ್ಲೋಸ್ ಆಗಿತ್ತು ಅಂದರೆ ಯಾರಾದರೂ ಸ್ವಿಗ್ಗಿ ಝೊಮ್ಯಾಟೋದ್ರು ಅಥವಾ ಯಾರಾದರೂ ಬಂದು ಇಲ್ಲಿ ಬೆಲ್ ಮಾಡಿದ್ರೆ, ಬೆಲ್ಲು ಕೂಡ ಔಟ್ಸೈಡ್ ಕೊಟ್ಟಿದ್ದಾರೆ, ಇಲ್ಲಿ ಬೆಲ್ ಮಾಡಿದ್ರೆ ನೀವು ಮೇಲ್ಗಡೆನೇ ನಿಂತ್ಕೊಂಡು ಅಥವಾ ಕ್ಯಾಮ್ರಾ ಏನು ಆಕ್ಸೆಸ್ ಕೊಟ್ಟಿರ್ತೀರ CCTV ಕ್ಯಾಮ್ರಾ, ಅದರಿಂದ ನೋಡಿಕೊಂಡು ಬಂದು ಗೇಟ್ನ ಓಪನ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋನ ನೋಡಿ. ಈಗ ವಾಕ್ ಗೇಟಿಂದ ನಾವು ಮನೆಯನ್ನು ಪ್ರವೇಶ ಮಾಡ್ತಾಯಿದ್ರೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಬಿಗ್ಗದಾದಂಥ ಪಾರ್ಕಿಂಗ್ ಏರಿಯಾ ಈ ರೀತಿ ಇದ್ದು, ಎಂಟ್ರಿ ಆದ ರೈಟ್ ಸೈಡಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕೊಟ್ಟಿದ್ದು, ಇದು ಪರ್ಮನೆಂಟ್ ಮೀಟರ್ ಬೋರ್ಡು ಕೂಡ ಬಂದಿದೆ. ಹಾಗೂ ಏರಿಯಾದಲ್ಲಿ ಮೀನ್ಸ್ ಪಾರ್ಕಿಂಗ್ ಏರಿಯಾದಲ್ಲಿ ಆರಾಮಾಗಿ 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೊಳ್ಳುವಷ್ಟು ಜಾಗ ಇದೆ. ಹಾಗೆ ವಾಕ್ ಗೇಟಿಂದ ಬಂದ ತಕ್ಷಣವೇ ನಿಮಗೆ ಇಲ್ಲಿ ಒಂದು ಕಾವೇರಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅದು ಮೀಟರ್ ಬೋರ್ಡ್ ತೊಗೋಬೇಕು, ಅದೊಂದು ಪೆಂಡಿಂಗ್ ಇದೆ. ಹಾಗೆ ಸಂಪನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಮನೆಯಲ್ಲಿ ಏನಿಲ್ಲ ಅಂದರೆ ಸ್ವಂತ ಬೋರ್ ಅನ್ನೋದಿಲ್ಲ, ಬಟ್ ಕಾವೇರಿ ಕನೆಕ್ಷನ್ ಮಾಡಿಸ್ಕೊಡ್ತಾರೆ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನಿಮಗೆ UPS ಪಾಯಿಂಟು ಜೊತೆಗೆ ಶೂ ರ್ಯಾಕ್ ಎಲ್ಲ ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದೆಲ್ಲ ನೀವು ಶೂ ರ್ಯಾಕ್ ಆಗಿದ್ದು ಯುಟಿಲೈಸ್ ಮಾಡ್ಕೋಬೋದು. ಇಲ್ಲಿ UPS ಪಾಯಿಂಟ್ ಇದೆ. ಮತ್ತು ತಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂದರೆ ಅಲ್ಲಲ್ಲಿ ಶಾಕೆಟ್ ಬಿಟ್ಟಿದ್ದು ನೀವು ಆರಾಮಾಗಿ ಚಾರ್ಜ್ನ ಮಾಡ್ಕೋಬೋದು ಗಾಡಿಗಳನ್ನ. ಜೊತೆಗೆ ಇಲ್ಲಿ ಗ್ಯಾಸ್ ಪೈಪ್ಲೈನ್ ಇಲ್ಲಿ ಮಾಡಿಕೊಟ್ಟಿದ್ದು, ಜೊತೆಗೆ ಅದ್ರ ಜೊತೆಗೆ ಸೇಫ್ಟಿಗೆ MS ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿಕೊಟ್ಟಿದ್ದು. ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದಾರೆ. ಮಿನಿಮಮ್ ಒಂದು 6 ಅಡಿ ಇದೆ, 6 ಅಡಿ 7 ಅಡಿ. ಹಾಗೆ ಲಿಫ್ಟು ಕೂಡ ಇನ್ಸ್ಟಾಲೇಷನ್ ಆಗಿದೆ, ಅದನ್ನು ಕೂಡ ವರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ POP ಫಾಲ್ ಸೀಲಿಂಗ್ ನೋಡಿದ್ರೆ ಈ ರೀತಿ ಒಂದು ಡಿಸೈನಲ್ಲಿ POP ಫಾಲ್ ಸೀಲಿಂಗ್ ಸಿಗುತ್ತೆ. ಇದಿಷ್ಟು ಪಾರ್ಕಿಂಗ್ ಲೇಔಟಲ್ಲಿರುವಂಥ ಡೀಟೇಲ್ಸ್. ಆದರೆ ನಿಮಗೆ ಸ್ಟೇರ್ ಕೇಸು ಒಂದು 3 ಅಡಿ ಕೊಟ್ಟಿದ್ದು, ಜೊತೆಗೆ SS ಜಿಂದಾಲಲ್ಲಿ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಅಕ್ಕಪಕ್ಕ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು ಈ ರೀತಿ ಕಾಣಿಸುತ್ತೆ. ಮನೆ ಎಂಟ್ರಿ ಆಗೋಕ್ಕೂ ಮೊದಲಾಗೆ ನಿಮಗೆ ಫಾಲ್ ಸೀಲಿಂಗ್ ಬಂದು ಈ ರೀತಿ ಇದ್ದು, 2 ಕಡೆ ನೋಡಿ ವಾಲ್ ಕ್ಲಾಡಿಂಗು ತುಂಬ ಚೆನ್ನಾಗಿದೆ. ಮತ್ತು ಸ್ಟೇರ್ ಕೇಸ್ ಬಂದು ಆ್ಯಂಟಿ ಲಪ್ಪೋ ಥರ ಗ್ರಾನೈಟ್ನ ಹಾಕಿದ್ದು. ಮನೆ ಮುಂಭಾಗವಂತೂ ಒಂದು ಸ್ಪೇಸಿಯಸ್ ಆಗಿರುವಂಥ ಒಂದು ಜಾಗ ಇದೆ. ಮತ್ತು ಸೇಫ್ಟಿ ಪರ್ಪಸ್ಸು ಟಫ್ಲನ್ ಜೊತೆ SS ಅಟ್ಯಾಚ್ ಮಾಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ.
ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಎಂಟ್ರೆನ್ಸ್ ಬಂದು ಈಸ್ಟ್ ಫೇಸಿಂಗ್ ಸೈಡ್ ಡೋರ್ ಆಗಿದ್ದು, ಡೋರು, ವಾಸ್ಕಲ್ಲು, ವಿಂಡೋ ವಾಸ್ಕಲ್ಲು, ದೇವ್ರ ಮನೆ ಇವೆಲ್ಲ ಪ್ರತಿಯೊಂದೂ ನಿಮಗೆ ರೂಮ್ ಡೋರ್ಗಳೆಲ್ಲ ನಿಮಗೆ ಪ್ರತಿಯೊಂದೂ ಟೀಕುಡ್ದು ಆಗಿರುತ್ತೆ. ನೋಡಿ, ಇದು ಸಿಂಪಲ್ ಆಗಿದ್ರು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಸೊ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಒಂದು ಬಿಗ್ಗದಾದಂಥ ಹಾಲ್ ಸಿಗುತ್ತೆ. ಈ ಕಡೆಯಿಂದ ವ್ಯೂ ನೋಡೋದಾದರೆ ಡೋರ್ ಪಕ್ಕದಲ್ಲಿ ನಿಮಗೆ ಟಿ ವಿ ಯೂನಿಟು, POP ಫಾಲ್ ಸೀಲಿಂಗು ಈ ರೀತಿ ಕಾಣಿಸುತ್ತೆ. ಜೊತೆಗೆ ಬಿಗ್ಗದಾದಂಥ ಒಂದು ವಿಂಡೋ ಕೊಟ್ಟಿದ್ದು, ಇದು ವೆಂಟಿಲೇಷನ್ ಪರ್ಪಸ್ಸು ರೋಡ್ ಸೈಡ್ ಇರುವಂಥದ್ದು, ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುವಂಥದ್ದು. ಹಾಗೂ ಈ ಸ್ಟೇರ್ ಕೇಸ್ ಕೆಳಗಡೆ ಏನಿದೆ, ಇಲ್ಲಿ ಬೇಕಂದರೆ ನೀವು ಫಿಶ್ ಟ್ಯಾಂಕ್ನ ಇಟ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಇಲ್ಲಾಂದ್ರೂ ನೀವು ಸೋಫಾನ ಅಲ್ಲಿಂದ ಈ ಕಡೆವರೆಗೂ ಕವರ್ ಮಾಡ್ಕೋಬೋದು. ನೀವೆದ್ರೂ ಕೂಡ ನಿಮಗೆ ಟಚ್ ಆಗೋದಿಲ್ಲ, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಸೊ ಹೀಗೆ ಒಳಗಡೆ ಬರ್ತಾಯಿದ್ರೆ ನಿಮಗೆ ಇಲ್ಲಿ ಲಿಫ್ಟ್ ಬಂದಿದೆ. ಲಿಫ್ಟು ಬಂದು TV ಕ್ಯಾಬಿನೆಟ್ ಆದ ತಕ್ಷಣ ನಿಮಗೆ ಸೆಂಟ್ರಲ್ ಬರುವಂಥದ್ದು, ಸ್ಟೇರ್ ಕೇಸ್ ಆಪೋಸಿಟ್ಟು. ಹಾಗೆ ಅಗ್ನಿ ಮೂಲೆಯಲ್ಲಿ ನಿಮಗೆ ಒಂದು ಕಿಚನ್ ಮಾಡಿಕೊಟ್ಟಿದ್ದಾರೆ. ಕಿಚನ್ಗೆ ಎಂಟ್ರಿ ಆಗ್ತಾ ಇದ್ರೆ ಜಗಮಗಿಸ್ತಾ ಇದೆ ಸ್ನೇಹಿತರೆ. ನೋಡಿ, ಕಿಚನ್ ಅಂದರೆ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಮೇಲೆ ನೋಡಿ POP ಫಾಲ್ ಸೀಲಿಂಗು, ಲೈಟ್ಗಳು, ಸ್ಟ್ರಿಪ್ ಲೈಟು, ಮತ್ತೆಗೆ ಎಲ್ ಶೇಪಲ್ಲಿರುವಂಥ ಸ್ಲ್ಯಾಬು, ನಿಮಗೆ ಎಲ್ಲ ಓವರ್ ಹೆಡ್ ವಾರ್ಡ್ರೋಬು ಅಥವಾ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೋರೇಜ್ಗೆಲ್ಲ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಮತ್ತು ಒಂದು ಪ್ಯಾಂಟ್ರಿ ಸಿಸ್ಟಮು ತುಂಬ ಚೆನ್ನಾಗಿದೆ. ಇವಾಗ ಕಿಚನ್ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಯುಟಿಲಿಟಿ ಏರಿಯಾ ಜೊತೆಗೆ ಅಟ್ಯಾಚ್ ಒಂದು ಟಾಯ್ಲೆಟ್ ಮಾಡಿಕೊಟ್ಟಿದ್ದು. ಇವಾಗ ಕಿಚನ್ ಪಕ್ಕದಲ್ಲೇ ನಿಮಗೆ ಸಿಂಪಲ್ ಆದಂಥ ಒಂದು ದೇವ್ರ ಮನೆ ಕೊಟ್ಟಿದ್ದು. ದೇವ್ರ ಮನೆ ತೋರಿಸ್ತೀನಿ ನೋಡಿ. ಇದು ದೇವ್ರ ಮನೆ ಆಗಿರುತ್ತೆ. ಹಾಗೆ ನೀವೇನಾದರೂ ಫ್ರಿಜ್ ಇಟ್ಕೊಳ್ಳೋದಾಯಿತು ಅಂದರೆ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದು ಸ್ಪೇಸ್ನ ಯುಟಿಲೈಸ್ ಮಾಡ್ಕೋಬೋದು. ಈ ಕಡೆ ಬಂದರೆ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಈ ರೀತಿ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಓವನ್ನು, ಬೇರೆ ಏನಾದ್ರು ಥಿಂಗ್ಸ್ನೂ ಕೂಡ ಇಟ್ಕೋಬೋದು. ಅದಕ್ಕೆಲ್ಲ ಎಲೆಕ್ಟ್ರಿಕಲ್ ಪಾಯಿಂಟ್ನೂ ಕೂಡ ಬಿಟ್ಟಿದ್ದಾರೆ. ತುಂಬ ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ, ವೇಸ್ಟ್ ಮಾಡಿದಿರ. ಹಾಗೆ ಇಲ್ಲಿ ನಿಮಗೆ 4 ಸೀಟರ್ ಡೈನಿಂಗ್ ಟೇಬಲ್ಲು ಕೂಡ ಹಾಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಜಾಗ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ನೋಡಿದ್ರಲ್ಲ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿದ್ದಂಥ ಮಾಹಿತಿ. ಆದರೆ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಸ್ಟೇರ್ ಕೇಸ್ನೇ ಯೂಸ್ ಮಾಡೋಣ. ನಿಮಗೆ ಫ್ಲೋರಿಂಗ್ ಅಂತೆಲ್ಲ ಬಂದರೆ ನಿಮಗೆ ತುಂಬಾ ಚೆನ್ನಾಗಿದೆ. ಫ್ಲೋರಿಂಗ್ ಸೆಲೆಕ್ಷನ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಮಾರ್ಬಲ್ ಆಗಿದೆ ಫ್ಲೋರಿಂಗ್ ಎಲ್ಲ. ಇಲ್ಲೂ ಅಷ್ಟೇ ಸ್ಟೇರ್ ಕೇಸ್ ಅಂತ ಬಂದು ಇದು ಕಂಟಿನ್ಯೂ ಆಗುತ್ತೆ. ರೈಲಿಂಗ್ಸ್ ಎಷ್ಟೆಷ್ಟು ಕಂಟಿನ್ಯೂ ಆಗುತ್ತೆ. ವಾಲೆಲ್ಲ ಬಂದು ನಿಮಗೆ ಪ್ಲೈನಲ್ಲಿ ಕೊಟ್ಟಿರ್ತಾರೆ. ಸಪೋಸ್ ಫ್ಯಾಮಿಲಿ ಫೋಟೋ ಅಥವಾ ನಿಮಗಿಷ್ಟ ಇರುವಂಥ ಯಾವುದಾದ್ರೂ ದೇವ್ರ ಫೋಟೋಗಳನ್ನೂ ಕೂಡ ಫಿಕ್ಸ್ ಮಾಡ್ಕೋಬೋದು. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ಲಿಫ್ಟ್ ಆಪೋಸಿಟ್ಟು POP ಫಾಲ್ ಸೀಲಿಂಗ್ ಈ ರೀತಿ ಇದ್ದು, ಇಲ್ಲಿ 2 ಬೆಡ್ರೂಮ್ ಬಂದು, ಒಂದು ಮಾಸ್ಟರ್ ಬೆಡ್ರೂಮ್, ಮತ್ತೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇರುತ್ತೆ. ಮೊದಲಿಗೆ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗಿ ಬರೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗೋಕ್ಕೂ ಮೊದಲು ನೋಡಿ, ಇದೆಲ್ಲ ಟೀಕುಡ್ದಾಗಿದ್ದು. ಎಂಟ್ರಿ ಆಗ್ತಿದ್ದಾಗೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಒಂದು ಲುಕ್ಕು ಈ ರೀತಿ ಇದೆ. ಈ ಬೆಡ್ರೂಮು ರೋಡ್ ಸೈಡ್ ಬರೋದ್ರಿಂದ ವೆಂಟಿಲೇಷನ್ಗಂತೂ ತೊಂದರೆನೇ ಇಲ್ಲ. ಅಷ್ಟು ದೊಡ್ಡದಾದಂಥ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದು. ನೋಡಿ, ಬೆಡ್ ಬ್ಯಾಕ್ ಸೈಡು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು. ಕಾಟ್ ಎಲ್ಲ ನಿಮಗೆ ಹೈಡ್ರಾಲಿಕ್ ಆಗಿದ್ದು, ಒಳಗಡೆ ಎಲ್ಲ ನೀವು ಸ್ಟೋರ್ ಮಾಡ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಮತ್ತು ಈ ಕಡೆ ಬಂದರೆ ನಿಮಗೆ
ಕಬೋರ್ಡು, ವಾರ್ಡ್ರೋಬು, ಕಬೋರ್ಡು ಮತ್ತು ಓವರ್ ಹೆಡ್ ಕಬೋರ್ಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಈ ಸೈಡು ನಿಮಗೆ 2 ಡೋರ್ ಏನು ಕಾಣಿಸ್ತಾ ಇದೆ, ಒಂದು ಬಾಲ್ಕನಿ ಆಗಿರುತ್ತೆ, ಇನ್ನೊಂದು ಅಟ್ಯಾಚ್ ವಾಶ್ರೂಮ್ ಆಗಿದ್ದು. ಬಾಲ್ಕನಿ ಓಪನ್ ಮಾಡಿ ನೋಡಿದ್ರೆ ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದ್ದು ಫೀಲ್ ಮಾಡ್ಬೋದು ಆರಾಮಾಗಿ. ಇದು ರೋಡ್ ಸೈಡ್ ಬಾಲ್ಕನಿ ಆಗಿರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಆಗಿದ್ದು ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ವೆಟ್ ಏರಿಯಾ, ಡ್ರೈ ಏರಿಯಾ ಅಂತ ಪಾರ್ಟಿಷಿಯನ್ ಮಾಡಿಸ್ಕೋಬೋದು ಬೇಕಂದರೆ. ಮತ್ತು ವೆಂಟಿಲೇಷನ್ಗೆ ಬಾಲ್ಕನಿ ಕಡೆ ವಿಂಡೋ ಬಿಟ್ಟಿದ್ದು ತುಂಬ ಚೆನ್ನಾಗಿದೆ. ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಈ ರೀತಿ ಒಂದು ಲುಕ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು, ಕಾಟ್ ಬ್ಯಾಕ್ ಸೈಡ್ ಹೆಡ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಕಡೆ ಬಂದರೆ ನಿಮಗೆ ಬಿಗ್ಗದಾದಂಥ ವಿಂಡೋ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ವಾರ್ಡ್ರೋಬು, ಕಬೋರ್ಡು, ಹಾಗೆ ಬೆಡ್ ಆಪೋಸಿಟು ಟಿ ವಿ ಯೂನಿಟು. ಮೇಲೆ ನೋಡೋದಾದರೆ POP ಫಾಲ್ಸಲ್ಲಿ ಈ ರೀತಿ ಇದೆ. ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಇದ್ದು ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ವಾಶ್ರೂಮು. ಇದು ಮಾಸ್ಟರ್ ಬೆಡ್ರೂಮ್ನ ಮಾಹಿತಿ ಆಗಿತ್ತು. ಈಗ ಸೆಕೆಂಡ್ ಫ್ಲೋರ್ ಟು ನಾವು 3rd ಫ್ಲೋರ್ಗೆ ಲಿಫ್ಟಲ್ಲಿ ಹೋಗೋಣ. ಲಿಫ್ಟು ಗ್ರೌಂಡ್ ಫ್ಲೋರಲ್ಲಿದೆ. ಓಪನ್ ಆಗ್ತಿದೆ ಲಿಫ್ಟು. ಓಪನ್ ಆಯಿತು ನೋಡಿ, ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಇವಾಗ ನಾವು 3rd ಫ್ಲೋರ್ಗೆ ಹೋಗೋಣ. ಲಿಫ್ಟಲ್ಲಿ ಕ್ಲೋಸ್ ಆಯಿತು. ವಿತ್ ಫ್ಯಾನ್ ಆನ್ ಮಾಡೋಣ. ಆಫ್ ಮಾಡಿದ್ರೆ ಫ್ಯಾನು ಇದೆ. 3rd ಫ್ಲೋರ್ ಬಂತು. 3rd ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ಲಿಫ್ಟಿಂದ ಲೆಫ್ಟ್ ಸೈಡ್ಗೆ ಒಂದು ಬೆಡ್ರೂಮ್ ಬರುತ್ತೆ, ರೈಟ್ ಸೈಡು ಒಂದು ಮಲ್ಟಿಪರ್ಪಸ್ ರೂಮ್ ಬರುತ್ತೆ. ಫಸ್ಟು ಲೆಫ್ಟ್ ಸೈಡಲ್ಲಿರುವಂಥ ಮತ್ತೊಂದು ಬೆಡ್ರೂಮ್ನ ನೋಡ್ಕೊಂಡು ಬರೋಣ. ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಮಾಸ್ ಲುಕ್ ಈ ರೀತಿ ಬಂದು, ಇದರಲ್ಲೂ ಕೂಡ ಸೇಮ್ ಕೆಳಗಡೆ ಸೆಕೆಂಡ್ ಫ್ಲೋರಲ್ಲಿ ಹೇಗೆ ನೋಡಿದ್ವಿ ಮಾಸ್ಟರ್ ಬೆಡ್ರೂಮು, ಅದೇ ರೀತಿಯಾದಂಥ ಡಿಸೈನು, ವಾರ್ಡ್ರೋಬು, ಕಬೋರ್ಡು, ಮಿರರು, ಡ್ರೆಸ್ಸಿಂಗ್ ಟೇಬಲು, ಕಾಟ್ ಹೆಡ್ ಬೋರ್ಡು ಸೇಮ್ ಇರುತ್ತೆ. ಕಲರ್ ಮಾತ್ರ ಚೇಂಜಸ್ ಇರುತ್ತೆ ನಿಮಗೆ. ಮತ್ತು ಫಾಲ್ ಸೀಲಿಂಗ್ ಕೂಡ ಚೇಂಜ್ ಇರುತ್ತೆ. ಬೆಡ್ ಆಪೋಸಿಟು ನಿಮಗೆ TV ಕ್ಯಾಬಿನೆಟು ಮತ್ತು ಅಟ್ಯಾಚ್ಡ್ ವಾಶ್ರೂಮು. ನಿಮಗೆ ವಾರ್ಡ್ರೋಬ್ ಎಲ್ಲ ಬಂದು ನಿಮಗೆ 3 ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ತೋರಿಸ್ತೀನಿ, 3 ಸ್ಲೈಡಿಂಗ್ ಡೋರು. ಸೊ ಅಟ್ಯಾಚ್ ವಾಶ್ರೂಮ್ ಅಂತ ನೋಡೋದಾದರೆ ತುಂಬ ಸ್ಪೇಸಿಯಸ್ ಆಗಿತ್ತು. ಇಲ್ಲೂ ಕೂಡ ವೆಟ್ ಏರಿಯಾ, ಡ್ರೈ ಏರಿಯಾ ಅಂತ ಮಾಡಿಕೊಡ್ತಾರೆ. ಇದು ಮತ್ತೊಂದು ಬೆಡ್ರೂಮ್ನ ಮಾಹಿತಿ ಅಂದರೆ, ಇವಾಗ ಈ ಸೈಡ್ ಇರುವಂಥ ಬೆಡ್ರೂಮ್ ಎಂಟ್ರಿ ಆಗ್ತಿದೆ. ಮೀನ್ಸ್ ಇದು ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ಬೋದು. ನೋಡಿ, ಇದು ಮಲ್ಟಿಪರ್ಪಸ್ ರೂಮು. ಬಿಕಾಸ್ ಒಂದು ಪ್ರೊಜೆಕ್ಟ್ರ್ ಹಾಕ್ಕೊಂಡು ನೀವು ಬೇಕಂದರೆ ಫಿಲಮ್ ಥಿಯೇಟರ್ ಥರನೂ ಯೂಸ್ ಮಾಡ್ಕೋಬೋದು, ಹೋಮ್ ಥಿಯೇಟ್ರ್ ಥರ. POP ಫಾಲ್ ಸೀಲಿಂಗು, ವೆಂಟಿಲೇಷನ್ ಪರ್ಪಸ್ಸು, ರೋಡ್ ಸೈಡ್ ಕೊಟ್ಟಿರುವಂಥ UPVC ವಿಂಡೋ, ಮತ್ತು ಫ್ಲೋರಿಂಗು ವುಡನ್ ಟೈಪ್ ಬರುತ್ತೆ. ಮೀನ್ಸ್ ಇದು ಟೈಲು ವುಡನ್ ಕಲರ್ ಬರುತ್ತೆ. ಈ ಕಡೆಯಿಂದ ನೋಡೋದಾದರೆ ಈ ರೀತಿ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಒಂದು ಕಾಮನ್ ವಾಶ್ ಬೇಷನ್ ಬರುತ್ತೆ. ಸಪೋಸ್ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೀತಿದೆ ಅಂತ ಅಂದಾಗ, ಇಲ್ಲಿ ಡೈನಿಂಗು ಅಥವಾ ಲಂಚ್ ಏನಾದರೂ ಮಾಡಿದಾಗ ಇಲ್ಲಿ ಕಾಮನ್ ವಾಶ್ ಬೇಷನ್ ಕೊಟ್ಟರೆ ಕೈ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದಿಷ್ಟು 3rd ಫ್ಲೋರಲ್ಲಿದ್ದಂಥ ಡೀಟೇಲ್ಸ್. ಆದರೆ ಇವಾಗ 3rd ಫ್ಲೋರ್ ಟು ನಾವು 4th ಫ್ಲೋರ್ಗೆ ಹೋಗೋಣ. 4th ಫ್ಲೋರ್ಗೆ ಹೋಗಬೇಕಾದ್ರೆ ಈ ಥರ ಸ್ಕೈಲೈಟ್ ಬಿಟ್ಟಿದ್ದು ತುಂಬಾ ಬೆಳಕು ಬರ್ತಾ ಇದೆ. ಇದು ರೈಲಿಂಗ್ಸ್ ಕೂಡ ಎಸ್ ಕಂಟಿನ್ಯೂ ಆಗುತ್ತೆ. ಹೀಗೆ ಬಂದರೆ ನಿಮಗೆ MS ಡೋರ್ ಕೊಟ್ಟಿದ್ದು.
ಓಪನ್ ಮಾಡಿದ ತಕ್ಷಣ ಆಪೋಸಿಟ್ ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಒಣಗಿರೋ ಬಟ್ಟೆನ ಹಾರಾಕೋದಕ್ಕೆ ಕಂಬಿನಲ್ಲಿ ಈ ರೀತಿ ಮಾಡಿಕೊಟ್ಟಿದ್ದು. ಬಟ್ಟೆನ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಔಟ್ಲೆಟ್ಟು, ಇನ್ಲೆಟ್ಟು, ಎಲೆಕ್ಟ್ರಿಕಲ್ ಪಾಯಿಂಟ್ ಎಲ್ಲ ಬಿಟ್ಟಿದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಬೇಕಾದರೆ ಇಟ್ಕೋಬೋದು, ವಿತ್ ಸೇಫ್ಟಿ ಮಾಡ್ಕೋಬೋದು. ಫ್ಯೂಚರಲ್ಲಿ MS ಡೋರಿಂದ ಕವರ್ ಮಾಡ್ಕೋಬೋದು. ಹಾಗೆ ಮೇಲೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ ಬಿಟ್ಟಿದ್ದು. ಸೋಲಾರ್ ಕನೆಕ್ಷನ್ಗೆಲ್ಲ ಬಿಟ್ಟಿದ್ದಾರೆ. ಈ ಕಡೆ ನೋಡೋದಾದರೆ ಇದು ವಿಶಾಲವಾಗಿರುವಂಥ ಟೆರೆಸ್ ಇದಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಇನ್ ಡೀಟೇಲ್ ಆಗಿತ್ತು ಈ ಮನೆಯ ಕಂಪ್ಲೀಟ್ ಮಾಹಿತಿ. ಸೊ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ 1 ಕೋಟ್ ಪೇಂಟ್ ಪೆಂಡಿಂಗ್ ಇದ್ದು, ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಅದನ್ನೆಲ್ಲ ಮಾಡಿಕೊಡ್ತಾರೆ. ಹಾಗೂ ಈ ಮನೆ ಲೊಕೇಟ್ ಆಗಿರುವಂಥದ್ದು ಅಂಜನಾಪುರ 10th ಬ್ಲಾಕು. ಹಾಗೂ ಈ ಮನೆ ನಿಯರ್ ಬೈ ಏನೇನಿದೆ ಅಂತ ನೋಡೋದಾದರೆ 80 ಫೀಟ್ ರೋಡ್ ಇದೆ. ಮೀನ್ಸ್ ಗೊಟ್ಟಿಗೆರೆ ಡಿಮಾರ್ಟ್ಗೂ ಕೂಡ ಕೇವಲ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಬನ್ನೇರುಘಟ್ಟ ಮೆಟ್ರೋ ಸ್ಟೇಷನ್ಗೂ ಕೂಡ ಕೇವಲ 2 ಕಿಲೋಮೀಟ್ರ್ ಡಿಸ್ಟೆನ್ಸು. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ 3.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ನಾನು ನಿಮಗೆ ಬಸ್ ಡಿಪೋ ತೋರಿಸ್ತೀನಿ. ಇದು ಬಂದು ನಿಮಗೆ ಬಸ್ ಡಿಪೋ ಆಗಿರುತ್ತೆ. ಹಾಗಾಗಿ ಇದು ಎಲ್ಲ ರೀತಿಯಲ್ಲೂ ನಿಮಗೆ ವ್ಯವಸ್ಥಿತವಾಗಿರುವಂಥ ಮನೆ ಆಗಿದ್ದು ತುಂಬಾ ಚೆನ್ನಾಗಿದೆ. ಲೊಕೇಶನ್ ಆಗಿರ್ಬೋದು, ಮನೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ರೈಮ್ ಲೊಕೇಶನಲ್ಲಿ ಯಾರೆಲ್ಲ ಮನೆನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,10,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಯಾರೆಲ್ಲ ಲಿಫ್ಟ್ ಇರುವಂಥ ಮನೆನ ನೋಡ್ತಾ ಇದ್ದೀರಾ ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲಲ್ಲಿ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಮೊದಲನೇ ಬಾರಿಗೆ ಯಾರು ನನ್ನ ಚಾನಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಕಮೆಂಟು, ಲೈಕು ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ದಯಾನಂದ್ ಸಾಗರ್ ಸ್ಕೂಲ್ ಪಕ್ಕನೇ ಈ ಮನೆ ಲೊಕೇಟ್ ಆಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.